School Che. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕೈದಿಗಳು ಮನ ಪರಿವರ್ತನೆಗೆ ದುಶ್ಚಟಗಳಿಂದ ದೂರವಿರಿ, ಶಾಂತಮ್ಮ ಶ್ರೀ. ವಸತಿ ಶಾಲೆ ಕಾರ್ಮಿಕರ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ಪುಟ್ಟ ಮಾದಯ್ಯ ನಿಯುಕ್ತಿ. ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಪಡೆದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಶಿಷ್ಯ ವೇತನ ಯೋಜನೆ. ಜುಲೈ 16ರೊಳಗೆ ಅರ್ಜಿ ಸಲ್ಲಿಸಿ ಪವಿತ್ರ. ಎಲ್ಬಿಎಸ್ ನಗರದಲ್ಲಿ ರಸ್ತೆ ಒತ್ತುವರಿ ಮಾಡಿ ನಿರ್ಮಿಸಿಲ್ಲ, ದೂರು ಪರಿಶೀಲಿಸಿ ಕ್ರಮಕ್ಕೆ ಅಂಬೇಡ್ಕರ್ ಸೇನೆ ಒತ್ತಾಯ. ಜಿಲ್ಲೆಯ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ತ್ವರಿತಗೊಳಿಸಲು ಅಧಿಕಾರಿಗಳಿಗೆ ಸಚಿವರಿಂದ ತಾಕೀತು. ವಾರ್ತೆಗಳ ವಿವರ. ಆವೇಶದಲ್ಲಿ ಮಾಡಿರುವ ತಪ್ಪಿನಿಂದಾಗಿ ಶಿಕ್ಷೆ ಅನುಭವಿಸುವಂತಾಗಿದೆ. ಮನ ಪರಿವರ್ತನೆ ಮಾಡಿಕೊಳ್ಳುವ ಮೂಲಕ ಪುಸ್ತಕ, ಧಾರ್ಮಿಕ, ಇತರೆ ಒಳ್ಳೆಯ ವಿಷಯ ಕಡೆ ಗಮನ ಹರಿಸಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಂಡು ಜೀವನ ನಡೆಸಬೇಕು ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳು ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ಚಿಂತನವಂತನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನ ಮನಸ್ಸನ್ನು ಕಟ್ಟಿಹಾಕುವುದು ಬಹಳ ಕಷ್ಟದ ವಿಷಯ. ಮನಸ್ಸಿನ ಮಾತು ಕೇಳಿ ದಾರಿ ತಪ್ಪಿಸಿ ತಪ್ಪು ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಮನುಷ್ಯನ ಮನ ಪರಿವರ್ತನೆ ಮಾಡಿಕೊಳ್ಳಬೇಕು. ದುಶ್ಚಟಗಳಿಂದ, ವ್ಯಸನಗಳಿಂದ ದೂರವಾಗಬೇಕು. ಇದರಿಂದ ಒಳ್ಳೆಯ ವಿಷಯದ ಕಡೆಗೆ ಗಮನ ಹರಿಸುತ್ತದೆ ಎಂದರು. ತಪ್ಪು ಮಾಡಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳ ಮನ ಪರಿವರ್ತನೆಯಾಗಿ ಬದಲಾದ ಪ್ರಸಂಗಗಳು ಹೆಚ್ಚಿವೆ. ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಮನುಷ್ಯನ ಮನಸ್ಸು ಕಲುಷಿತವಾಗದಂತೆ ನೋಡಿಕೊಳ್ಳಬೇಕಿದೆ ಎಂದರು. ಏನನ್ನ, ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ನಮ್ಮ ಗುರೂಜಿಯವರು ಹೇಳಿದ್ರು. ಬಹಳ ದಿವಸ ಆಯ್ತು ಆ ಶಬ್ದ ನಾನು ಎಲ್ಲಿ ಕೇಳಿದ್ದಿಲ್ಲ. ಆದ್ರೆ ಈಗೆಲ್ಲ ಅಸ್ತಂಗತ ಆಗಿಬಿಟ್ಟಾವ. ಮೊದಲೆಲ್ಲ ಟಾಂಗ ಇದ್ವು ನಮ್ಮಲ್ಲಿ, ಈಗೆಲ್ಲ ರಿಕ್ಷಾ ಬಂದ್ಬಿಟ್ಟಿದ್ದಾವೆ, ಆಟೋ ಬಂದ್ಬಿಟ್ಟಿದ್ದಾವೆ. ಆದ್ರೆ ಟಾಂಗದಲ್ಲಿ ಒಂದು ವೈಶಿಷ್ಟ ಏನಂತ ಹೇಳಿಕೊಂಡು ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಯ್ತು. ಏನು ಅಂದ್ರೆ ಲಗಾಮ್ ಇರುತ್ತೆ, ತಡಿ ಇರುತ್ತೆ, ಅದಕ್ಕಾಗಿ ಪಿಕಾಪ್ ಇರುತ್ತೆ, ಏನ್ ಬೇಕಾದದಕ್ಕೆಲ್ಲ ಇರ್ತಾವ. ಆದ್ರೆ ಆ ಕುದುರೆಯ ದೃಷ್ಟಿ ಎಡಕ್ಕ ಹೋಗ್ಬಾರ್ದು, ಬಲಕ್ಕ ಹೋಗ್ಬಾರ್ದು, ನೇರವಾಗಿ ಹೋಗ್ಬಾರ್ದು ಅಂತ ತಿಳ್ಕೊಂಡು ಕಣ್ಣಿಗೆ ಒಂದೆರಡು ಪಟ್ಟಿ ಕಟ್ಟಿಕೊಂತಾರೆ. ಯಾಕೆ ಕಟ್ಟಿರ್ತಾರಂತ ಕೇಳಿದ್ನಪ್ಪ ಅಂದ್ರೆ, ಆ ಕಡೆ ಈ ಕಡೆ ಮನಸ್ಸು ಹೋಯ್ತಪ್ಪ ಅಂದ್ರೆ ಒಳಗ್ ಕುಂತಿರ್ತಕ್ಕಂತಹ ಪ್ಯಾಸೆಂಜರ್ ಏನಿದೆಯಲ್ಲ, ಏನು ನಿನ್ನ ಕುದುರೆ ಹೆಂಗ್ ಓದ್ತದಲ್ಲ, ಸ್ವಲ್ಪ ಬಸ್ನಲ್ಲಿ ಇಟ್ಕೊಂಡಿದ್ದ ಇಲ್ಲ ಅಂತ ತಿಳ್ಕೊಂಡು ಆ ಸವಾರಿಗ, ಆ ಕುದುರೆಗೆ ಬೈತಿರ್ತಾನೆ ಅಲ್ಲಿ ಕುಂತ್ಕೊಂಡು. ಯಾಕೆ ಬೈತಾನಂತ ಕೇಳಿದ್ರೆ, ಸರಿಯಾಗಿ ಹೋದ್ರಪ್ಪ ಅಂದ್ರೆ ಶಬಾಷ್ ಕೊಟ್ಟು ಅದಕ್ಕೊಂದಿಷ್ಟು ಏನೋ ಬೆಲ್ಲಾಗೆಲ್ಲ ಕೊಟ್ಟು ಕಳಿಸ್ತಾರೆ. ನಾವು ನಮ್ಮ ಜೀವನಕ್ಕ, ನಮ್ಮ ದೃಷ್ಟಿಕೋನಕ್ಕ, ನಮ್ಮ ಮನೆ ಪರಿವರ್ತನೆಗೆ ಒಂದು ಚೌಕಟ್ಟನ್ನ ಇಕ್ಕಬೇಕು. ನಮ್ಮ ಹಿಂದಿನವರ ಶಿಕ್ಷೆಗಳ ಬಗ್ಗೆ ಸಹೋದರಿ ಬಹಳ ಸುಂದರವಾಗಿದೆ. ಮೊದಲು ಅರಿವಾಣದಲ್ಲಿ ನೀರು ಕಾಸಿ ಅಡ್ಡಡ್ಡಿ ತೆಗಿತಿದ್ರ. ಶಿಕ್ಷೆ ಕೊಡಬೇಕಾದ್ರೆ ಅರಿವಾಣದಲ್ಲಿ ನೀರು ಮತ್ತು ಎಣ್ಣೆ ಕೈ ಸುಡ್ತಿದ್ರಂತ. ಆಮೇಲೆ ಕಡಿಕ್ಲೆಯಲ್ಲೇ ಉಗುರನ್ನೆಲ್ಲ ಕಿತ್ತಿದ್ರಂತ, ಕಾಲಿನ ಉಗುರು ಕಿತ್ತಿದ್ರು. ಒಟ್ಟ ಶರೀರಕ್ಕೆ ತೊಂದರೆ ಕೊಟ್ಟು ಅವ್ರನ್ನ ಚಿತ್ರಹಿಂಸೆ ಮಾಡೋದವ್ರ ಕರ್ತವ್ಯವಲ್ಲ. ಅವರಿಂದ ಏನು ಸತ್ಯ ಬಿಡಿಸಬೇಕಾಗಿದೆ ಅದು ಸರಳವಾಗಿ. ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ಅವ್ರು ರಾಜ್ಕುಮಾರ್ ಹೋಗ್ತಾರೆ, ಶ್ಯಾಮ್ ಅವ್ರು ಹೋಗ್ತಾ ಇದ್ದಾರೆ. ನಮ್ದು ಇಲ್ಲಿ ಸೌತ್ ರೇಂಜ್ ಡಿ ಐ ಜಿ ಅವರು ನಾರ್ತ್
ಬಂದಾಗ ನನಗೆ ಹೇಳಿದ್ರು ನಿಂದು ರಾಯಚೂರು ಜೈಲ್ ಒಂದೇ ಉಳಿದಿದೆ, ಪ್ರತಿಯೊಂದು ಜೈಲಲ್ಲಿ ಒಂದೊಂದು ಗಲಾಟೆ, ಒಂದೊಂದು ಕೇಸು, ಒಂದೊಂದು FIR, ಸಸ್ಪೆಂಡ್. ಆದ್ರೆ ನಾರ್ತ್ ರೇಂಜ್ ಅಲ್ಲಿ ಸುಮಾರು ಒಂದು 20 ಜೈಲಲ್ಲಿ ಯಾವುದೇ ಗಲಾಟೆ ಇಲ್ಲ, ಯಾವುದೇ ಕೇಸ್ ಇಲ್ಲ, ಯಾವುದೇ ಒಂದೇ ಒಂದು ಸಿಬ್ಬಂದಿ ಮೇಲೆ ಒಂದು ಅಲಿಗೇಷನ್ ಇಲ್ಲ, FIR ಇಲ್ಲ. ಮಾಡ್ಲಾರ್ದು ರಾಯಚೂರು ಜೈಲು ಒಂದೇ 5 ವರ್ಷದಲ್ಲಿ ಒಂದೇ ಒಂದು ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದಕ್ಕೆ ಎಲ್ಲಾ ಕಾರಣಕರ್ತರು ನೀವು ಬಂದಿ ನಿವಾಸಿಗಳು ಹಾಗೂ ನನ್ನ ಸಿಬ್ಬಂದಿಗಳು ಅಂತ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಎಲ್ಲಾನು ಬರ್ರು ಊಟ ಮಾಡ್ರು ಅಂತ ಕರ್ಕೊಂಡು ಹೋಗ್ತಾರೆ. ಇಂಥ ಇಂಥ ಪ್ರಸಾದ ಎಲ್ಲಿ ಸಿಗೋಕ್ಕೆ ಸಾಧ್ಯ ಸರ್? ಅಂತ ಅಧೀಕ್ಷಕರ ಜೊತೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಆದರೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮುಕ್ತಾಯಗೊಳಿಸುವಂತ ಸಮಯ ಹತ್ತಿರವಾಗಿದೆ. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಆಶ್ರಮದ ಸಂಚಾಲಕ ವೇಣುಗೋಪಾಲ್, LVD ಮಹಾವಿದ್ಯಾಲಯ ಪ್ರಾಧ್ಯಾಪಕಿ ವಸುಂಧರಾ ಪಾಟೀಲ್, ರೈತ ಹೋರಾಟಗಾರ್ತಿ ಅನಿತಾ, ಜಮಾತೆ ಇಸ್ಲಾಂ ಹಿಂದ್ ಸದಸ್ಯರು ನಿಜಾಮುದ್ದೀನ್, ಅಸೀಂ, ಸೈಯದ್ ಪಾಷಾ, ಜಿಲ್ಲಾ ಕಾರಾಗೃಹ ಅಧೀಕ್ಷಕ BR ಅದಾನಿ, ಉಪಾಧೀಕ್ಷಕ ಪುಂಡಲೀಕ, ರಾಜಕುಮಾರ, ಸಾವಿತ್ರಿ, ಭಾಗ್ಯಶ್ರೀ, ಶಾಂಬಿತರಿ, ಸಿಬ್ಬಂದಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಬಾಕಿ ವೇತನ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು TUCI ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಳೆದ 15-20 ವರ್ಷಗಳಿಂದ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಕಡಿಮೆ ವೇತನ ನೀಡಲಾಗುತ್ತದೆ. ಸೌಲಭ್ಯಗಳಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಕಾರ್ಮಿಕ ಇಲಾಖೆ ತುಟ್ಟಿ ಬದ್ದಿ ಹೆಚ್ಚುವರಿ ಕೆಲಸಕ್ಕೆ OT ಮಾಡಿ ನೀಡದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾರ್ಮಿಕರಿಗೆ ನೀಡುವ ವೇತನವೂ ಸರಿಯಾಗಿ ನೀಡಿಲ್ಲ. ಇದೀಗ ಕಳೆದ 5 ತಿಂಗಳ ಬಾಕಿ ವೇತನ ಪಾವತಿ ಮಾಡಿಲ್ಲ. ಜೊತೆಗೆ ಕಳೆದ 2017ರಿಂದ ಪ್ರತಿ ವರ್ಷ ಹೆಚ್ಚಳಗೊಂಡಿದ್ದ 7 ವರ್ಷಗಳ ಹಿಂಬಾಕಿ ವೇತನ ಪಾವತಿಸಿಲ್ಲ. ಕಾರ್ಮಿಕರಿಗೆ ಹಬ್ಬ ಹರಿದಿನಗಳಲ್ಲಿ ಇತರೆ ಕೆಲಸ ಕಾರ್ಯಕ್ಕಾಗಿ ರಜೆ ಪಡೆಯಲು ಸಾಧ್ಯವಾಗುತ್ತಿಲ್ಲ. ವಾರದ ರಜೆ ಮತ್ತು ಹಬ್ಬದ ದಿನಗಳಲ್ಲಿ ರಜೆ ನೀಡಬೇಕೆಂದು ಒತ್ತಾಯಿಸಿದರು. ಯಾವೊಂದು ಸೌಲಭ್ಯಗಳಿಲ್ಲದೆ ಕಾರ್ಮಿಕರು 10-12 ಗಂಟೆ ಕಾಲ ದುಡಿಯುತ್ತಿದ್ದಾರೆ. ವಾರದಂತೆ ಹಬ್ಬದ ರಜೆಗಳಿಲ್ಲದೆ 8 ಗಂಟೆಯ ಬದಲಾಗಿ 10-12 ಗಂಟೆಗಳ ಸಮಯ ದುಡಿಯುವ ವಸತಿ ಶಾಲೆಗಳ ಕಾರ್ಮಿಕರಿಗೆ ಪ್ರತಿ ವರ್ಷ ಸರ್ಕಾರದ ಕಾರ್ಮಿಕ ಇಲಾಖೆ ಹೆಚ್ಚಿಸುವ ತುಟ್ಟಿ ಭತ್ಯೆಯನ್ನು ಹೆಚ್ಚುವರಿ ಸಮಯಕ್ಕೆ OTಯನ್ನು ಮತ್ತು ವಿವಿಧ ಸೌಲಭ್ಯಗಳನ್ನು ಒದಗಿಸದೆ ದುಡಿಸಿಕೊಳ್ಳಲಾಗುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ ಒಳಗೊಂಡು ವಿವಿಧ ಇಲಾಖೆಗಳ ಮೂಲಕ ಕಾರ್ಮಿಕರನ್ನು ದುಡಿಸಿಕೊಳ್ಳಲಾಗುತ್ತಿದೆ. ರಾಯಚೂರು ಜಿಲ್ಲೆಯ 7 ತಾಲೂಕುಗಳ ಇಲಾಖೆ ಮುಖ್ಯಸ್ಥರು, ಪ್ರಾಂಶುಪಾಲರು, ವಾರ್ಡನ್ಗಳು ಮತ್ತು ಗುತ್ತೇದಾರರು ಕಾರ್ಮಿಕರ ಶ್ರಮ ಶೋಷಣೆಯನ್ನು ಮುಂದುವರಿಸಿದ್ದಾರೆ. ದುಡಿದ ಸಂಬಳ ಕೇಳಿದರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆಯನ್ನು ಹಾಕಲಾಗುತ್ತಿದೆ. ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ, ಅಂಬೇಡ್ಕರ್, ಇಂದಿರಾ ಗಾಂಧಿ, SC/ST, BCM ಹಾಗೂ ಅಲ್ಪಸಂಖ್ಯಾತ ಇಲಾಖೆ ಒಳಗೊಂಡು ವಿವಿಧ ವಸತಿ ಶಾಲೆ ಮತ್ತು ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಪರಿಶ್ರಮವನ್ನು ಪರಿಗಣಿಸಿ ಆಮೇಲೆ ದೌರ್ಬಲ್ಯ ಸಂಬಂಧಿತ ಅಧಿಕಾರಿಗಳಲ್ಲಿ ಇದೆ ಎಂಬುದು ಪ್ರಬಲ ಆರೋಪವಾಗಿದೆ. 2017ರಿಂದಲೂ ಪ್ರತಿ ವರ್ಷ ಹೆಚ್ಚಳಗೊಳ್ಳುತ್ತಿರುವ ಕೆಲಸದ ಸಂದರ್ಭದಲ್ಲಿ ಹೆಚ್ಚುವರಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದು OT ವೇತನ ನೀಡುತ್ತಿಲ್ಲ. ಕೂಡಲೇ ನೀಡಬೇಕು. ಮಾಸಿಕ ವೇತನವನ್ನು ಮೊದಲ ವಾರದಲ್ಲಿ ಪಾವತಿಯಾಗುವಂತೆ ಕ್ರಮ ವಹಿಸಬೇಕು. PF ಮತ್ತು ESI ಸೌಲಭ್ಯ ಕಲ್ಪಿಸಬೇಕು. 15 ವರ್ಷದ ಸೇವಾ ಪ್ರಮಾಣ ಪತ್ರ ನೀಡಬೇಕು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವಿಧಿಸಿದ್ದ ಷರತ್ತುಗಳನ್ನು ರದ್ದು ಮಾಡಬೇಕು ಹಾಗೂ ನಿವೃತ್ತಿ ನಂತರ ಪಿಂಚಣಿ ಇಡಿಗಂಟು ನೀಡಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ G. ಅಮರೇಶ, ಜಿಲ್ಲಾಧ್ಯಕ್ಷ ಹುಸೇನಪ್ಪ ಲಾಲ್ಸಾಬ್, ಶಿವರಾಜ ಆಲ್ಕೋಟ್, ಹುಸೇನಪ್ಪ ಸಿರವಾರ, ಹನುಮಂತ ಮಸ್ಕಿ, ಮಹಮ್ಮದ್ ಇಬ್ರಾಹಿಂ, ರಫಿ ಸಿಂಗನೋಡಿ, ರಂಗನಾಥ, ಕಮಲಮ್ಮ, ಸೋಮಣ್ಣ, ದೇವಮ್ಮ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ಪುಟ್ಟಮಾದಯ್ಯ ಇವರನ್ನು ನಿಯುಕ್ತಿಗೊಳಿಸಿ ಆಡಳಿತ ಸುಧಾರಣಾ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶಿಸಿದ್ದಾರೆ. ಬೆಂಗಳೂರಿನ ಲೋಕಾಯುಕ್ತ ಇಲಾಖೆಯಲ್ಲಿ ವಿಶೇಷ ತನಿಖಾ ತಂಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಕೊಪ್ಪಳ ಜಿಲ್ಲೆಗೆ ಯಶೋಧ ವೆನಗೋಡಿ ಇವರು ವರ್ಗಾವಣೆಯಿಂದ ತೆರವಾಗಿದ್ದ ಸ್ಥಳಕ್ಕೆ ಡಾಕ್ಟರ್ ರಾಮ ಎಲ್ ಅರಸಿದ್ದಿ ಇವರನ್ನು ನಿಯುಕ್ತಿಗೊಳಿಸಲಾಗಿದೆ. ಬೆಂಗಳೂರಿನ ಲೋಕಾಯುಕ್ತ SP ಯಾಗಿದ್ದ ಡಾಕ್ಟರ್ ರಾಮ್ ಆಲ್ ಅರಸಿದ್ದಿಯವರನ್ನು ಕೊಪ್ಪಳಕ್ಕೆ ವರ್ಗಾಯಿಸಲಾಗಿದೆ. ಈಗ ಜಾಹೀರಾತು. Bubble. So bubble. Bye. Huh?
A EuroKid is taught words using phonetics and other teaching techniques for better understanding and better recall. EuroKid's Early School. Right start, flying start. वाह 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 Wonderful! वाह wonderful A EuroKid learns words with movements and actions which helps increase vocabulary up to 4 times. So EuroKid's Early School. Right start, flying start. वंडरफुल 5, 6 6 6, 7, 8, 9, 10. Good job! these are 2 A EuroKid is taught numbers by value for better understanding and faster recall. Kids Early School. Right start, flying start. ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣದವರೆಗೆ ಶಿಷ್ಯ ವೇತನ ನೀಡಿ ಕೌಶಲ್ಯ ಅಭಿವೃದ್ಧಿ ವ್ಯಕ್ತಿತ್ವ ವಿಕಾಸನಕ್ಕೆ ಒತ್ತು ನೀಡುವ ಯೋಜನೆಯನ್ನು ವಿದ್ಯಾದಾನ ಸಂಸ್ಥೆ ಪ್ರಾರಂಭಿಸಿದೆ ಎಂದು ಸಂಸ್ಥೆ ರಾಜ್ಯ ಸಂಯೋಜಕಿ ಪವಿತ್ರ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇನ್ಫೋಸಿಸ್ ಸಂಸ್ಥೆಯ ಅಂಗಸಂಸ್ಥೆಯಾಗಿರುವ ಎಸ್ಡಿಎಫ್ ಸಂಸ್ಥೆಯನ್ನು 1999ರಲ್ಲಿ ಎಸ್ಡಿ ಶಿಬುಲಾಲ್ ದಂಪತಿಗಳು ಪ್ರಾರಂಭಿಸಿರುವ ಸರೋಜಿನಿ ದಾಮೋದರನ್ ಫೌಂಡೇಶನ್ ಬಡವ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ ಪೂರಕವಾಗಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ದೇಶದ 18 ರಾಜ್ಯಗಳಲ್ಲಿಯೂ ಬಡ ಮಕ್ಕಳಿಗೆ ಶಿಷ್ಯ ವೇತನ ನೀಡಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ. ಈಗಾಗಲೇ 41,000 ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡಿ ಬೆಂಬಲಿಸುತ್ತಿದೆ. 2024ರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಂದರ್ಶನ ನಡೆಸಿ ಕೌಟುಂಬಿಕ ಹಿನ್ನೆಲೆ ವಿದ್ಯಾರ್ಥಿಯ ಆಸಕ್ತಿಗಳ ಅಧ್ಯಯನ ನಡೆಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ವಿದ್ಯಾರ್ಥಿಯ ಕುಟುಂಬದ ಆರ್ಥಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ಶಿಷ್ಯ ವೇತನ ಅನ್ವಯಿಸುತ್ತದೆ. ಪ್ರಥಮ ಪಿಯುಸಿ ವಿದ್ಯಾರ್ಥಿಗೆ ಶಿಷ್ಯ ವೇತನವಾಗಿ 10,000 ರೂಪಾಯಿ ನೀಡಲಾಗುತ್ತದೆ. ಪದವಿವರೆಗೆ ಶಿಷ್ಯ ವೇತನ ನೀಡಲಾಗುತ್ತಿದೆ. ಪದವಿ ವಿದ್ಯಾರ್ಥಿಗೆ 15ರಿಂದ 75,000 ರೂಪಾಯಿಗಳವರೆಗೆ ಶಿಷ್ಯ ವೇತನ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವ ವಿದ್ಯಾರ್ಥಿಗಳು ಜುಲೈ 15ರವರೆಗೆ ಅರ್ಜಿ ಸಲ್ಲಿಸಬಹುದು. ಇವರಿಂದ 1999ರಲ್ಲಿ ಕೇರಳದಲ್ಲಿ ಸ್ಟಾರ್ಟ್ ಆಯಿತು 2 ಸ್ಟೂಡೆಂಟ್ಸ್ಗಳೊಂದಿಗೆ. ಸೊ 1999ರಿಂದ ಇಲ್ಲಿ ತನಕ ಈ ವರ್ಷ 2024ರಲ್ಲಿ 25 ವರ್ಷ ನಾವು ಪೂರ್ತಿಗೊಳಿಸಿದ್ದೀವಿ. ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಸೊ ಕರ್ನಾಟಕದಲ್ಲಿ 2014ರಲ್ಲಿ ಸ್ಟಾರ್ಟ್ ಆಯಿತು ಮತ್ತು ನಾವು 10 ವರ್ಷ ಈ ವರ್ಷ ಪೂರ್ಣಗೊಳಿಸಿದ್ದೀವಿ. ಇದು ಒಂದು ಪ್ಯಾನ್ ಇಂಡಿಯಾ ಪ್ರೋಗ್ರಾಮ್. ಸೊ ಇವಾಗ ನಾವು ಸದ್ಯಕ್ಕೆ 18 ರಾಜ್ಯದಲ್ಲಿದ್ದೀವಿ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಗೋವಾ, ಪಾಂಡಿಚೇರಿ, ಮಹಾರಾಷ್ಟ್ರ, ಗುಜರಾತ್, ಡೆಲ್ಲಿ, ಜಾರ್ಖಂಡ್, ಹರಿಯಾಣ, ಉತ್ತರ ಪ್ರದೇಶ್ ಹಾಗೂ ಈ ವರ್ಷ 2024ರಲ್ಲಿ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಮತ್ತು ಹರಿಯಾಣದಲ್ಲಿ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದೀವಿ. ಸೊ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಜೊತೆಗೆ ಅವ್ರಿಗೆ ಮಾರ್ಗದರ್ಶನ ನೀಡಿ ಅವರ ಕಾಲ ಮೇಲೆ ನಿಂತ್ಕೊಂಡು ಅವರ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದಾಗಬೇಕು ಅನ್ನೋದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಕರ್ನಾಟಕದಲ್ಲಿ ಇವಾಗ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜುಲೈ 15. ಸೊ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂತಂದರೆ ನಾವು ಸ್ಟೂಡೆಂಟ್ಸಿಂದ ಅಪ್ಲಿಕೇಶನ್ನ ಕಲೆಕ್ಟ್ ಮಾಡ್ತೀವಿ. ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಅದು. ಸೊ ಆಲ್ ಓವರ್ ಕರ್ನಾಟಕ ಯಾವ ಮಕ್ಕಳು 90% ಎಬೋ ಇರುತ್ತೆ ಮತ್ತು ಅವರ ಇನ್ಕಮ್ ಬಂದ್ಬಿಟ್ಟು 2 lakhs ಒಳಗಡೆ ಇರುತ್ತೆ ಅಂತ ಮಕ್ಕಳು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಅಪ್ಲಿಕೇಶನ್ನ ಪ್ರೊಸೆಸ್ ಹೇಗೆ ಇರುತ್ತೆ ಅಂದರೆ ಅಪ್ಲಿಕೇಶನಿಂದ ಮಕ್ಕಳನ್ನು ನಾವು ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತೀವಿ. ಟೆಸ್ಟ್ ಅನ್ನುವಂಥದ್ದು ಮಲ್ಟಿಪಲ್ ಚಾಯ್ಸ್ನ ಆನ್ಲೈನ್ ಟೆಸ್ಟ್ ಆಗಿರುತ್ತೆ. ಸೊ ಮಕ್ಕಳು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಎಕ್ಸಾಮ್ನ ಬರೀಬೋದು. ಸೊ ಟೆಸ್ಟ್ ಆದಮೇಲೆ ಯಾವ ಟೆಸ್ಟಲ್ಲಿ ಒಳ್ಳೆ ಮಾಡಿ ಮಾರ್ಕ್ಸ್ ತಗೊಂಡಿರ್ತಾರೆ, ಒಳ್ಳೆ ಮಾಡಿ ಬರ್ತಿರ್ತಾರೆ ಅಂತ ಮಕ್ಕಳನ್ನು ನಾವು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಧನ್ karnataka@gmail.com ಅಥವಾ ವಿದ್ಯಾದಾನ ಸಹಾಯವಾಣಿ 9663517131 ಸಂಪರ್ಕಿಸಬಹುದಾಗಿದೆ ಎಂದರು.
ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ ಎಂಪಿ ಪ್ರಕಾಶ್ ಕಾಲೇಜು, ವಿಕಾಸ್ ಅಕಾಡೆಮಿ ಮತ್ತು ಸರೋಜಿನಿ ದಾಮೋದರ ಫೌಂಡೇಶನ್ಗಳ ಸಹಯೋಗದಲ್ಲಿ ಜಿಲ್ಲೆ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುವ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ಕಳೆದ 14 ವರ್ಷಗಳಿಂದ ಶಿಷ್ಯ ವೇತನ ನೀಡುವ ಯೋಜನೆ ಜಾರಿಗೊಳಿಸಲಾಗಿದೆ. ಈಗಾಗಲೇ 4,000 ಅರ್ಜಿಗಳು ಸಲ್ಲಿಕೆಯಾಗಿವೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ವಿದ್ಯಾರ್ಥಿಗಳು ಯೋಜನೆ ಸದುಪಯೋಗ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಯೋಜನೆ ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ, ಮಾರುತಿ, ಬಸವರಾಜ ಎಲಿ, ಮಲ್ಲನಗೌಡ ಸೇರಿದಂತೆ ಅನೇಕರಿದ್ದರು. ಬಾಬಮ್ಮ ಗಂಡ ಜಂಪಣ್ಣ ಇವರು ಕಳೆದ 30 ವರ್ಷಗಳಿಂದ ವಾಸ ಮಾಡುತ್ತಿದ್ದಾರೆ. ರಸ್ತೆಗೆ ಅಡ್ಡವಾಗಿ ನಿರ್ಮಿಸಿಲ್ಲ, ಯಾರಿಗೂ ತೊಂದರೆ ನೀಡಿಲ್ಲ. ಇವರ ಮೇಲೆ ಇಲ್ಲ ಸಲ್ಲದ ಆರೋಪಿಸಿ ಖಾಲಿ ಮಾಡಿಸಲು ಎಂಟಿ ಗೌಸ್ ಮುಲ್ಲಾ ಹುನ್ನಾರ ನಡೆಸಿದ್ದಾರೆ ಎಂದು ದೂರಿದರು. ಅವರ ಮನೆಯ ಪಕ್ಕದಲ್ಲಿ ಇವರು ಇರುವುದರಿಂದ ಅವರನ್ನು ಖಾಲಿ ಮಾಡಿಸಿ ಅವರು ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಅಮಾಯಕರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಬಾಬಮ್ಮ ಇವರ ಮನೆ ನಿರ್ಮಾಣಕ್ಕೆ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ ಮನೆ ಮಂಜೂರಾಗಿದೆ. ಇದನ್ನು ಸಹಿಸದೆ ಉದ್ದೇಶಪೂರ್ವಕವಾಗಿ ದೂರು ನೀಡಿ ಜಾಗ ಖಾಲಿ ಮಾಡಿಸಲು ದೂರು ನೀಡಿದ್ದಾರೆ. ಕೂಡಲೇ ಪರಿಶೀಲನೆ ನಡೆಸಿ ದೂರನ್ನು ಕೈಬಿಟ್ಟು ಅವರ ವಿರುದ್ಧ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಮುಸ್ಲಿಂ ಸಮುದಾಯ ಹಾಳೆಯಲ್ಲಿ ಸಹಿ ಪಡೆದು ನಮ್ಮ ಮೇಲೆ ಇಲ್ಲ ಸಲ್ಲದ ದೂರು ನೀಡಿರುತ್ತಾನೆ. ಇವರಿಗೆ ಕಾರಣ ದಯಾಳುಗಳಾದ ತಾವು ಸದರಿ ವಿಷಯವನ್ನು ಪರಿಗಣಿಸಿ ಸದರಿ ಇವರಿಗೆ ವಾಸಿಸಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ನಮ್ಮ ಸಂಘವು ಮನವಿ ಮಾಡಿ ಕಷ್ಟ ಸುಖಗಳನ್ನು ಹಂಚಿಕೊಂಡು ಅಲ್ಲಿ ಏನೇ ಇರಲಿ ಕಷ್ಟಗಳನ್ನು ಅಲ್ಲಿಂದ 30 ವರ್ಷಗಳಿಂದ ಅದು ಬಿಟ್ಟರೆ ಮತ್ತೆ ಅವ್ರಿಗೆ ಬೇರೆ ಯಾವುದೋ ಜಾಗ ಪರಿಹಾರ ಯಾವುದೂ ಇಲ್ಲ ಸರ್. ಆದರೆ ಇವರು ಗೌಸಮುಷ ಇಟ್ಟುಕೊಂಡು ಇಲ್ಲಿ ರೋಡ್ ಇದೆ, ಅದು ನೀವು ತೆಗಿಬೇಕು, ಈ ರೀತಿ ಮೊನ್ನೆ ದಬ್ಬಾಳಿಕೆ ಮಾಡುವೆ. ಈ ಸಂದರ್ಭದಲ್ಲಿ ವಿಭಾಗೀಯ ಅಧ್ಯಕ್ಷ ಹನುಮಂತ, ಉರುಕುಂದಿ, ತಿಮ್ಮಪ್ಪ, ಜಂಬಯ್ಯ, ನಾಗಮ್ಮ, ಮಹಂತೇಶ, ನರಸಪ್ಪ, ನರಸಿಂಹಲು, ಪದ್ಮ, ವಿಜಯಲಕ್ಷ್ಮಿ, ಜಮುನಾ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲಾ ವ್ಯಾಪ್ತಿಯಲ್ಲಿನ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಚಿವರು ಇಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೆಂಗಳೂರಿನ ವಿಕಾಸಸೌಧದಲ್ಲಿ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ರಾಯಚೂರು ಜಿಲ್ಲಾ ಹೊರವರ್ತುಲ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಗಳಿಗೆ ಸಂಬಂಧಿಸಿದಂತೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಲೋಕೋಪಯೋಗಿ ಇಲಾಖೆ, ಕೆಆರ್ಡಿಸಿಎಲ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಸಮಗ್ರ ಮಾಹಿತಿಯನ್ನು ಪಡೆಯಲಾಯಿತು. ಕಲ್ಮಲ ಕ್ರಾಸ್ನಿಂದ ಸುಮಾರು 77 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಸಭೆ ಅಪೂರ್ಣ ಮಾಹಿತಿಯನ್ನು ನೀಡಿದರು. ಅಪೂರ್ಣ ಮಾಹಿತಿ ನೀಡಿದ ಅಧಿಕಾರಿಗಳನ್ನು ಸಚಿವರು ಹಾಗೂ ಶಾಸಕರು ತರಾಟೆಗೆ ತೆಗೆದುಕೊಂಡರು. ಈ ಯೋಜನೆಗೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳಲಾಗಿದೆ. ಹೈಬ್ರಿಡ್ ಅನಿಟಿಟಿ ಮೋಡ್ ಮೂಲಕ ಕೈಗೊಳ್ಳಲಾಗುತ್ತಿರುವ ರಸ್ತೆ ಯೋಜನೆಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಬೇಕು. ಸಭೆಗೆ ಮಾಹಿತಿ ಇಲ್ಲದೆ ಬರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯ ಹೆದ್ದಾರಿಗಳ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ದೇವದುರ್ಗ, ಅರಕೆರೆ, ಸಿರವಾರ ಕ್ರಾಸ್ನಿಂದ ಕೈಗೊಳ್ಳಲಾಗುತ್ತಿರುವ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ಸಚಿವರು ಪಡೆದುಕೊಂಡರು. ಕೆಲವು ಭಾಗಗಳಲ್ಲಿ ಸರಿಯಾದ ಕ್ರಮದಲ್ಲಿ ಕಾಮಗಾರಿ ನಡೆಯದೇ ಇರುವ ಬಗ್ಗೆ ಶಾಸಕರು ಸಭೆಯಲ್ಲಿ ಗಮನಕ್ಕೆ ತಂದರು. ಹಲವಾರು ಕಡೆಗಳಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಉತ್ತರಿಸಿದ ಅಧಿಕಾರಿಗಳನ್ನು ಸಚಿವರು ತರಾಟೆಗೆ ತೆಗೆದುಕೊಂಡರು. ಬೇಸಿಗೆ ಕಾಲದಲ್ಲಿ ಸುಮ್ಮನಿದ್ದು ಮಳೆಗಾಲದಲ್ಲಿ ಕಾಮಗಾರಿ ಪ್ರಾರಂಭಿಸಿದರೆ ಗುಣಮಟ್ಟ ಕಾಯ್ದುಕೊಳ್ಳಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು. ಗುಣಮಟ್ಟ ಇಲ್ಲದೇ ಇರುವ ಕಾಮಗಾರಿಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಬೇಸಿಗೆಯಲ್ಲಿ ಕಾಮಗಾರಿ ಕೈಗೊಳ್ಳದೇ ಇರುವ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜನಪ್ರತಿನಿಧಿಗಳೊಂದಿಗೆ ಜಂಟಿಯಾಗಿ ಪರಿಶೀಲನೆ ನಡೆಸಿ ವರದಿ ನೀಡಿ ಜಿಲ್ಲೆಯಲ್ಲಿ ಆಗುತ್ತಿರುವ ರಸ್ತೆ ಕಾಮಗಾರಿಗಳ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹಾಗೂ ಕಾಮಗಾರಿಗಳ ಪ್ರಗತಿಯ ಬಗ್ಗೆ ಅರಿತುಕೊಳ್ಳಲು ಜಂಟಿ ಪರಿಶೀಲನೆ ನಡೆಸಬೇಕು.
ಸ್ಥಳೀಯ ಮಟ್ಟದಲ್ಲಿರುವ ಸಮಸ್ಯೆಗಳನ್ನು ಶಾಸಕರ ಸಮ್ಮುಖದಲ್ಲಿ ಪರಿಹರಿಸಿಕೊಳ್ಳಬೇಕು. ಈ ಬಗ್ಗೆ ವರದಿ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಕುಮಾರ್ ನಾಯಕ್, ಶಾಸಕರಾದ ಬಸನಗೌಡ ದದ್ದಲ್, ಎ ವಸಂತಕುಮಾರ್, ಮಾನಪ್ಪ ವಜ್ಜಲ್, ಹಂಪಯ್ಯ ನಾಯ್ಕ್, ಬಸನಗೌಡ ತುರವಿಹಾಳ, ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿ ಕರಿಯಮ್ಮ ನಾಯ್ಕ್ ಹಾಗೂ ಲೋಕೋಪಯೋಗಿ ಕೆಆರ್ಡಿಸಿಎಲ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನಗರಾಭಿವೃದ್ಧಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೈದಿಗಳು ಮನ ಪರಿವರ್ತನೆಗೆ ದುಶ್ಚಟಗಳಿಂದ ದೂರವಿರಿ, ಶಾಂತಮ್ಮ ಶ್ರೀ. ವಸತಿ ಶಾಲೆ ಕಾರ್ಮಿಕರ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ಪುಟ್ಟ ಮಾದಯ್ಯ ನಿಯುಕ್ತಿ. ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಪಡೆದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಶಿಷ್ಯ ವೇತನ ಯೋಜನೆ. ಜುಲೈ 16ರೊಳಗೆ ಅರ್ಜಿ ಸಲ್ಲಿಸಿ ಪವಿತ್ರ. ಎಲ್ಬಿಎಸ್ ನಗರದಲ್ಲಿ ರಸ್ತೆ ಒತ್ತುವರಿ ಮಾಡಿ ನಿರ್ಮಿಸಿಲ್ಲ, ದೂರು ಪರಿಶೀಲಿಸಿ ಕ್ರಮಕ್ಕೆ ಅಂಬೇಡ್ಕರ್ ಸೇನೆ ಒತ್ತಾಯ. ಜಿಲ್ಲೆಯ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ತ್ವರಿತಗೊಳಿಸಲು ಅಧಿಕಾರಿಗಳಿಗೆ ಸಚಿವರಿಂದ ತಾಕೀತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.